ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅನಾಮಿಕಾ ಅನು. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಇನ್ನೂ ಯಾರೆಲ್ಲ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ. ಕತೆಗಳನ್ನು ಕೇಳಿ ಇಷ್ಟವಾದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡುವುದರ ಮೂಲಕ ನಮಗೆ ಮತ್ತಷ್ಟು ಪ್ರೋತ್ಸಾಹ ನೀಡೋದನ್ನು ಮರಿಬೇಡಿ. ನನ್ನೆದೆಯ ಬಾಂದಳದಿ ಕಥೆಯ 15ನೇ ಅಧ್ಯಾಯವನ್ನು ನೀವೆಲ್ಲರೂ ಕೇಳಿ ಆನಂದಿಸಿದ್ದೀರಾ ಅಂತ ಭಾವಿಸ್ತೇನೆ. ಹಾಗಾದರೆ 16ನೇ ಅಧ್ಯಾಯವನ್ನು ಶುರು ಮಾಡೋಣ. ನೋಡಲ್ಲಿ ಕೋತಿ ಥರ ಆಡ್ತೀಯ ರೋಡಲ್ಲಿ, ಹೋಗೋರೆಲ್ಲ ನೋಡ್ಕೊಂಡು ಹೋಗ್ತಾರೆ, ಇದ್ಯಾವುದೋ ಮೆಂಟ್ಲು ಅಂತ, ಸ್ಟುಪಿಡ್ ಅಂತ ಅಂದ್ಲು ನಕ್ಷತ್ರ. ಅವರಿಬ್ಬರು ಗರ್ಲ್ಸ್ ನಮ್ಮ ಕಾಲೇಜ್ನವರು. ನೋಡ್ಕೊಂಡು ಹೋಗಿದ್ದು ನನ್ನನ್ನಲ್ಲ, ನವೀನನ ಕಾರಲ್ಲಿ ಯಾವುದೋ ಹುಡುಗಿ ಇದ್ದಾಳಲ್ಲ ಅಂತ. ಹುಡುಗನ ಪಕ್ಕದಲ್ಲಿರೋದು ಚೈಲ್ಡ್ ಥರ ಆಡ್ತಿದೆಯಲ್ಲ ಅಂತ ನವೀನ್ ಹೇಳ್ದ. ಸಾಕು ನಿನ್ನ ಹೊಳ್ಕೊಂಡಿದ್ದು, ಮುಂದೆ ನೋಡ್ಕೊಂಡು ಡ್ರೈವ್ ಮಾಡು ಅಂತ ನಕ್ಷತ್ರ ಹೇಳಿದ್ಲು. ಆ ಸ್ಕೂಟಿಲಿದ್ದಿದ್ದು ಯಾರು ಗೊತ್ತಾ? ಮಾರ್ನಿಂಗ್ ಕ್ಯಾಂಟೀನಲ್ಲಿ ಸಿಕ್ಕಿದ್ಲಲ್ಲ ಶ್ರೇಯಾ, ಅವಳೇ. ನೋಡು ಹೋಗಿರಲ್ಲ ಮುಂದೆ ಹೋಗಿ ನಿಲ್ಲಿಸಿರ್ತಾಳೆ ಅಂತ ನವೀನ್ ಹೇಳ್ದ. ಯಾರು ಅದೇ ಜ್ಯೂಸ್ ಕುಡಿಯೋಕೆ ಹೋಗಿದ್ಲಲ್ಲ ಅವಳ, ಕಾಮನ್ ಸೆನ್ಸ್ ಇಲ್ಲದವಳು ಅಂತ ನಕ್ಷತ್ರ ಸಿಡುಕಿದ್ಲು. ಹೇಯ್ ಹಾಗ್ಯಾಕಂತೀಯ, ಏನೋ ಫ್ರೆಂಡ್ಲಿಯಾಗಿ ಮೂವ್ ಆದ್ಲಪ್ಪ, ತಪ್ಪ ಅಂತ ನವೀನ್ ಹೇಳ್ದ. ತಪ್ಪಲ್ಲ ಸರಿ ಬಿಡು ಅಂತ ಮುಖ ಊದಿಸ್ಕೊಂಡು ಕುಳಿತಳು ನಕ್ಷತ್ರ ಕಿಟಕಿ ಆಚೆಗೆ ನೋಡುತ್ತಾ. ಇದೇನಿದು ಊದಮ್ಮನ ಊದಿಸ್ಕೊಳ್ಳೋದು, ಬೆಳಗ್ಗೆಯಿಂದ ಒಂಚೂರು ಚೆನ್ನಾಗಿಲ್ಲ. ಚುಕ್ಕಿ ಅಂದರೆ ಏನು ಪಟಪಟ ಅಂತಿರಬೇಕು ಅಂತ ಅಂದ ನವೀನ್ ಗಲ್ಲ ಹಿಡಿದು ತನ್ನೆಡೆಗೆ ತಿರುಗಿಸ್ಕೊಳ್ತಾ. ಮಾತನಾಡದೆ ಕೋಪದಲ್ಲಿ ಕೈ ಕಿತ್ತು ಬಿಸಿಟು ಗುಮ್ಮನೆ ಕುಳಿತಳು. ಆಯಿತು ಸಾರಿ ಆಯಿತಾ, ಬಿಟ್ಬಿಡೆ ಈಗಲಾದರೂ, ನಗಬಾರ್ದಾ ಮಾತಾಡಬಾರ್ದಾ ಅಂತ ಗೋಗರೆದಿದ್ದ ನವೀನ್. ಹಿ ಸಾಕಾ ಅಂತ ವ್ಯಂಗ್ಯವಾಗಿ ನಕ್ಕಳು ನಕ್ಷತ್ರ. ಇರೋ ಪ್ರೀತಿನ ಹೇಳ್ಕೊಳ್ದೆ ಮುಚ್ಚಿಡೋದು, ಹೀಗೇನಾದರೂ ಆದಾಗ ಹೇಳೋಕ್ಕೂ ಆಗದೆ ಸುಮ್ಮನಿರೋಕ್ಕೂ ಆಗದೆ ಒದ್ದಾಡೋದು, ಬೇಕಾ ಇದೆಲ್ಲ ಅಂತ ಅಂದ ನವೀನ್ ಕಾರನ್ನು ಸೈಡ್ಗೆ ಹಾಕುತ್ತಾ. ಏನಂದೆ, ಗಾಡಿ ಏನಕ್ಕೆ ಸ್ಟಾಪ್ ಮಾಡಿದ್ದು ಅಂತ ಕೇಳಿದ್ಲು ನಕ್ಷತ್ರ. ಹೀಗೆ ಎರಡೆರಡು ಪ್ರಶ್ನೆ ಒಟ್ಟಿಗೆ ಕೇಳಿದ್ರೆ ಏನು ಹೇಳಿ ನಾನು? ಆದರೂ ಹೇಳ್ತೀನಿ. ಮೊದಲನೇ ಪ್ರಶ್ನೆಗೆ ಉತ್ತರ ಇಬ್ಬರಿಗೂ ಗೊತ್ತು, ಸೊ ನೋ ನೀಡ್ ಟು ಟೆಲ್. ಇನ್ನು ಎರಡನೆಯದು ಅಲ್ಲಿ ನೋಡು, ಆಗಲೇ ಬಂದ್ಲಲ್ಲ ಶ್ರೇಯಾ, ಮುಂದೆ ವೆಯ್ಟ್ ಮಾಡ್ತಾ ಇರ್ತಾಳೆ ಅಂತ ಹೇಳಿಲ್ವಾ? ನಾನು 2 ಮಿನಿಟ್ಸ್ ಮಾತಾಡಿಸ್ಕೊಂಡು ಹೋಗೋಣ ಅಷ್ಟೇ ಅಂತ ನವೀನ್ ಹೇಳ್ದ. ಏನು ರಾಜ್ಕುಮಾರ, ಸ್ಕಾರ್ಪಿಯೋನ ಸ್ಕೂಟಿ ಸೈಡ್ ಹೊಡಿಯೋ ಅಷ್ಟು ಸ್ಪೀಡ್ ಡ್ರೈವಿಂಗ್ ಯಾವಾಗೋ ಕಲಿತೆ ನೀನು ಅನ್ನುತ್ತಾ ಬಂದು ಡ್ರೈವರ್ ಸೈಡ್ ನಿಂತಳು ಶ್ರೇಯಾ. ನವೀನ್ ಪಕ್ಕದಲ್ಲಿರೋ ಹುಡುಗಿ ಯಾರೆಂದು ತಿಳಿದುಕೊಳ್ಳುವ ಕುತೂಹಲದಿಂದ. ಮಾರ್ನಿಂಗ್ ಕ್ಯಾಂಟೀನಲ್ಲಿ ಇದ್ದವಳು ಅಲ್ವಾ ಈ ಹುಡುಗಿ? ಸತೀಶ್ ನನ್ನ ಸಿಸ್ಟರ್ ಅನ್ನಲ್ಲ. ಯಾವತ್ತೂ ನವೀನನ ಕಾರಲ್ಲಿ, ಅದು ಫ್ರಂಟ್ ಸೀಟಲ್ಲಿ ಯಾವ ಹುಡುಗಿನೂ ಇದುವರೆಗೂ ನೋಡಿಲ್ಲ. ಅವನು ಬೈಕಲ್ಲಿ ಬಂದರೆ ಯಾರನ್ನೂ ಡ್ರಾಪ್ ಮಾಡೋನಲ್ಲ, ಅವನಿಗೆ ಕ್ಲೋಸ್ ಇರೋ ಅಂಥವ್ರನ್ನ ಬಿಟ್ಟು. ಇಷ್ಟೆಲ್ಲ ಮನದೊಳಗೆ ಮಂಥನ ನಡೆಸಿ ಮಾರ್ನಿಂಗ್ ಕೆಫೆಲಿ ಇದರೆಲ್ಲ ಇಂಟ್ರೊಡ್ಯೂಸ್ ಮಾಡಿಕೊಳ್ಳೇ ಇಲ್ವಲ್ಲೋ ನವೀನ್ ಅಂತ ಅಂದ್ಲು ಶ್ರೇಯಾ. ಶೀಸ್ ಚುಕ್ಕಿ ಮೈ ಫಿಯಾನ್ಸೆ ಅಂದ ನವೀನ್ ಯಾವುದೇ ಏರಿಳಿತಗಳಿಲ್ಲದೆ ಸಮಚಿತ್ತದಂತೆ. ಮೊದಲ ಬಾರಿಗೆ ಮೂರನೆಯವರೊಬ್ಬನ ಮುಂದೆ ಒಪ್ಕೊಂಡಿದ್ದ. ಶ್ರೇಯಾಳ ಮುಖ ಬಿಳಿಚಿಕೊಂಡಿತ್ತು. ನವೀನ್ ಅಂದರೆ ಹ್ಯಾಂಡ್ಸಮ್, ಟ್ಯಾಲೆಂಟೆಡ್, 100 ಹುಡುಗಿಯರ ಕಣ್ಣು ಅವನ ಮೇಲಿತ್ತಿದ್ದು ನಿಜ. ಕಾಲೇಜ್ನಲ್ಲಿ ಅವನ ಜೊತೆ ಕ್ಲೋಸ್ ಇರೋ ಹುಡುಗಿರಲ್ಲಿ ಅವನ ಮನದನ್ನೇ ಯಾರಿರಬಹುದೆಂದು ಹುಡುಕಿ ಸೋತಿದ್ದರು ಹುಡುಗಿಯರು. ಚೂರು ಸುಳಿವೇ ಸಿಕ್ಕಿರಲಿಲ್ಲ. ಈಗ ಏಕಾಏಕಿ ನೋಡೋಕೆ ಚಿಕ್ಕ ಹುಡುಗಿ ಥರ ಕಾಣಿಸ್ತಾಳೆ, ಅವಳನ್ನು ಫಿಯಾನ್ಸಿ ಅಂತಿದ್ದಾನಲ್ಲ. ಏನಿದೆ ಅಂತ ಆಕರ್ಷಣೆ, ಸ್ಪೆಷಾಲಿಟಿ ಇವಳಲ್ಲಿ? ನಮ್ಮ ಕಾಲೇಜಲ್ಲಿ ಎಂತೆಂಥ ಬ್ಯೂಟಿ ಕ್ವೀನ್ಸ್ ಇದ್ದಾರೆ. ಶ್ರೇಯಾಳ ಯೋಚನೆ ಮುಂದುವರೆದೇ ಇತ್ತು. ಹಾರ್ನ್ ಮಾಡಿದ ನವೀನ್, ಶ್ರೇಯಾ ಇದೆಯಾ ಇಲ್ಲೇ ಅಂತ ಎಚ್ಚರಿಸಿದ್ದ. ಆ ಚುಕ್ಕಿನ ಡಿಫ್ರೆಂಟ್ ನೈಸ್ ನೇಮ್ ಅಂತ ಶ್ರೇಯಾ ಹೇಳಿದ್ಲು. ನವೀನ್ ಎಂದಾರದರೊಂದು ದಿನ ಸಿಗ್ಬೋದು ಅನ್ನೋ ಕನಸು ಕಂಡಿದ್ದವಳಿಗೆ ಅದಿನ್ನು ನಸು ಮುಂಜಾನೆಯ ಹೊಂಗನಸಲ್ಲ, ಹಗಲುಗನಸಷ್ಟೇ ಎಂಬುದು ಖಾತ್ರಿಯಾಗಿತ್ತು. ಮೈ ನೇಮ್ ಈಸ್ ನಕ್ಷತ್ರ, ಇವನ್ ಫ್ಯಾಮಿಲಿ ಫ್ರೆಂಡ್, ಸುಮ್ಮನೆ ನಿಮ್ಮನ್ನು ಫೂಲ್ ಮಾಡ್ತಾ ಇದ್ದಾನೆ ಅಷ್ಟೇ ಅಂತ ನಕ್ಷತ್ರ ಹೇಳಿದ್ಲು. ಸ್ಕಾರ್ಪಿಯೋನ ಸ್ಕೂಟಿ ಸೈಡ್ ಹೊಡೆದಾಗಲೇ ಅವಳಿಗೆ ಗೊತ್ತಾಗಿದೆ ಅಲ್ವಾ ಶ್ರೇಯಾ, ಟೈಮ್ ಆಯಿತು, ಡ್ರಾಪ್ ಮಾಡಬೇಕು, ಬಾಯ್ ಕಣೆ, ನಾಳೆ ಕಾಲೇಜಲ್ಲಿ ಸಿಗ್ತೀನಿ ಅಂತ ನವೀನ್ ಹೇಳ್ದ. ಬಾಯ್ ಅಂದ್ಲು ಶ್ರೇಯಾ. ದೊಡ್ಡ ಮೆಂಟ್ಲು ಅಂದ್ಲು ನಕ್ಷತ್ರ ಹಣೆ ಚಚ್ಕೊಳ್ತಾ. ಈ ಕೋಪ ಬರಲಿಲ್ವಾ ಅವಳ ಹತ್ರ ಮಾತಾಡಿದ್ದಕ್ಕೆ ಅಂತ ನವೀನ್ ಹೇಳ್ದ. ಮಾತಾಡಿದ್ರೆ ನನಗೆ ಯಾಕೆ ಕೋಪ ಬರುತ್ತೆ? ಏನಿಲ್ಲ ಅಂದ ಮೂತಿ ತಿರುವಿದ್ಲು ನಕ್ಷತ್ರ. ಮತ್ತೇನಕ್ಕೆ ಬೆಳಗ್ಗೆ ಕೋಪ ಬಂದಿದ್ದು, ನಿಜ ಹೇಳು ಅಂತ ನವೀನ್ ಕೇಳಿದ್ದ. ಜ್ಯೂಸ್ ಕುಡಿಯೋಕ್ಕೆ ಹೋಗಿದ್ದಕ್ಕೆ ತಟ್ಟನೆ ಹೇಳಿದ್ದಳು ನಕ್ಷತ್ರ. ತಟ್ಟನೆ ಬ್ರೇಕ್ ಹಾಕಿ ಅಂಗೈಯಲ್ಲಿ ಮುಖವಿಡ್ಕೊಂಡು, ಯಾರೂ ಕುಡಿಬಾರ್ದಾ ಅಂತ ಕಣ್ಣಲ್ಲಿ ಕಣ್ಣಿಟ್ಟು ಮುದ್ದಾಗಿ ಕೇಳಿದ್ದ. ಯಾರೂ ಕುಡಿಬಾರ್ದು ಅಷ್ಟೇ ಮುದ್ದಾಗಿ ಉತ್ತರಿಸಿದ್ದಳು ಮಗುವಿನಂತೆ. ಮುಂದೆ ಮಾತು ಇಬ್ಬರಿಗೂ ಬೇಕಿರಲಿಲ್ಲ. ಬೊಗಸೆಯಲ್ಲಿ ಬಂದಿಯಾಗಿದ್ದ ವದನವ ಬಿಡಿಸಿಕೊಳ್ಳಲು ಇವಳಿಗೂ ಮನಸ್ಸಿಲ್ಲ, ಬಿಡಲು ಅವನಿಗೂ ಮನಸ್ಸಿಲ್ಲ. ಅರೆಬಿರಿದ ಅದರಗಳು ಏನನ್ನೋ ಹೇಳುತ್ತಿದ್ದವು. ಅಂದವನ್ನು ಒಮ್ಮೆ ಈರಿಬಿಡಲೆ, ಮೌನಕ್ಕೆ ಭಾಷೆ ಇದೆ, ಅರ್ಥ ಮಾಡಿಕೊಂಡು ಬಿಡಲೆ. ನವೀನನ ಏರು ಯೌವನ ತೂಗುಯಾಲೆಯಂತೆ ಹೊಯ್ದಾಡಿತ್ತು. ಲವ್ ಯು ಮೆಲ್ಲನೆ ಉಸುರಿ ಹಣೆಗೊಂದು ಹೂ ಮುತ್ತನಿಟ್ಟು ಕೈ ಬಿಟ್ಟು ಗೇರ್ ಬದಲಾಯಿಸಿದ್ದ. ಮುಂದೆ ಇಬ್ಬರಿಗೂ ಮಾತು ಬೇಕಿರಲಿಲ್ಲ. ಮಾತಿಗಿಂತ ಮೌನವೇ ಹಿತವಾಗಿತ್ತು ಇಬ್ಬರಿಗೂ. ಊರಾಚೆ ಇರೋ ಸೇತುವೆ ಹತ್ರ ನಿಲ್ಲಿಸು ಸಾಕು, ಅಲ್ಲಿಂದ ನಡ್ಕೊಂಡು ಹೋಗ್ತೀನಿ.
ಮುಂದೆ ಸ್ವಲ್ಪ ದೂರ ಸಾಗಿದ ಮೇಲೆ ನಕ್ಷತ್ರಳೆ ಹೇಳಿದ್ಲು. ಸರಿ ಎಂಬಂತೆ ತಲೆಯಾಡಿಸಿದ್ದ. ಸೇತುವೆ ಬಳಿ ನಿಲ್ಲಿಸಿ ಇಳಿಯಲು ಹೋದವಳನ್ನು ಚುಕ್ಕಿ ಎಂದ. ಏನೆಂಬಂತೆ ತಿರುಗಿದವಳ ಬಲಗೈಯನ್ನು ಹಿಡಿದುಕೊಂಡು ಇನ್ಯಾವತ್ತೂ ನಿನಗೆ ಡಿಸಪಾಯಿಂಟ್ ಮಾಡಲ್ಲ ಪ್ರಾಮಿಸ್ ಅಂತ ನವೀನ್ ಹೇಳಿದ್ದ. ಮುಗುಳ್ನಕ್ಕವಳು ಸರಿ ನಾನು ಹೋಗ್ತೀನಿ ಬಾಯ್, ಮಾವಂಗೆ ಹೇಳಿಬಿಡು ಅಂತ ಹೇಳಿ ಇಳಿದು ಹೋದಳು. ಅವಳು ಕಣ್ಮರೆಯಾಗುವವರೆಗೂ ನಿಂತು ನೋಡುವಾಸೆ. ಯಾರಾದರೂ ನೋಡಿದರೆ ಅಪಾರ್ಥಕ್ಕೆ ದಾರಿ ಕೊಟ್ಟಂತಾಗುತ್ತದೆ ಅಂದ್ಕೊಂಡು ಗಾಡಿನ ಟರ್ನ್ ಮಾಡಿದ್ದ. ಏನು ಗೌಡ್ರೆ ಇಂಥ ಚೇಂಜಸ್, ನಂಗೆ ಮಾತ್ರ ಕಂಡೀಷನ್ ಹಾಕ್ತೀರಾ, ನೀವು ಮಾತ್ರ ಫ್ರೀ ಬಿಡ್ತೀರಾ, ನನ್ನ ದೋಸ್ತ್ ದೃಷ್ಟಿಯಲ್ಲಿ ನನ್ನ ವಿಲನ್ ಮಾಡೋ ಪ್ಲಾನ ನಿಮ್ಮದು ಅಂತ ಪ್ರೀತಿಯಿಂದ ಮೋದಲಿಸಿದ್ದ ಸತಿ. ಅದಾಗಲ್ವೋ, ಡ್ರೈವರ್ ರವಿನೂ ಇದ್ದ, ನಾನೇ ಡ್ರಾಪ್ ಮಾಡೋಣ ಅಂದ್ಕೊಂಡೆ. ಆದರೆ ಇಬ್ಬರು ಜೊತೇಲಿ ಬಂದಿಳಿದಾಗ ಯಾಕೋ ಅವರೆದುರಿಗೆ ಡ್ರೈವರ್ ಜೊತೆ ಕರ್ಕೊಂಡು ಹೋಗೋಕ್ಕೆ ಮನಸ್ಸೊಪ್ಪಲಿಲ್ಲ. ಅಲ್ಲದೆ ಪ್ರೀತಿ ಮಾಡ್ತದೆ ಅನ್ಕೊಳೋ. ಈ ವಯಸ್ಸಲ್ಲಿ ಇಬ್ಬರು ಖುಷಿಯಾಗಿ ಕಾಲ ಕಳೆದು ಒಬ್ರನ್ನೊಬ್ಬರು ಅರ್ಥ ಮಾಡ್ಕೊಳ್ದೆ ಇನ್ಯಾವಾಗ ಅರ್ಥ ಮಾಡ್ಕೊಳ್ತಾರೆ ಹೇಳು. ಮದುವೆ ಆದಮೇಲೆ ಇದ್ದಿದ್ದೇ ಜಂಜಾಟಗಳು. ಇವನ ಹಿಂದೆಯೇ 3 ಜನ ಗಂಡ್ಮಕ್ಳು ರೆಡಿ ಇದ್ದಾರೆ. ಅವ್ರ ಭವಿಷ್ಯ ಮದುವೆ ಅನ್ನೋದ್ರಲ್ಲೇ 10 ವರ್ಷ ಕಳೆದು ಹೋಗ್ಬಿಡುತ್ತೆ. ಅವ್ರಿಗೋಸ್ಕರ ಟೈಮೇ ಸಿಗಲ್ಲ. ಲಕ್ಷ್ಮಿ ಬರೀ ನವೀನನ ಹೆಂಡತಿಯಾಗಿ ಬರಲ್ವಲ್ಲ, ನಮ್ಮನೆ ಹಿರಿ ಸೊಸೆಯಾಗಿ ಬರೋದು. ಅವಳಿಗೆ ಜವಾಬ್ದಾರಿಗಳು ಜಾಸ್ತಿನೇ ಇದ್ದಾವೆ. ಅವೆಲ್ಲವುಗಳ ಮಧ್ಯೆ ನನ್ನ ಮಗನ ಪ್ರೀತಿಗೆ, ಆಸೆ ಕನಸುಗಳಿಗೆ ಅನ್ಯಾಯ ಆಗಬಾರ್ದಲ್ವಾ. ಆಮೇಲೆ ನನ್ನ ಮಗನಿಗೆ ನಮ್ಮಪ್ಪ ಸ್ವಾರ್ಥಿಯಾದ ಅಂತ ಅನ್ನಿಸ್ಬಾರ್ದಲ್ವೇನೋ ಅಂತ ಗೌಡ್ರು ಹೇಳಿದರು. ಹ್ಯಾಂಡಲ್ ಬಿಟ್ಟು ಕೈ ಮುಗಿದು, ಗೌಡ್ರೆ ದೊಡ್ಡ ನಮಸ್ಕಾರ ನಿಮಗೆ, ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗಲ್ಲ. ಎಷ್ಟಾದರೂ ಪಂಚಾಯಿತಿ ಜನ ಎಲ್ರಿಗೂ ಒಂದು ನ್ಯಾಯ ಕೊಡ್ತೀರಾ ಅಂತ ಸತಿ ಹೇಳ್ದ. ಒಂದು ಖುಷಿ ಏನು ಗೊತ್ತಾ ಗೌಡ್ರೆ, ಇವನ್ ಲವ್ ಸ್ಟೋರಿಲಿ ಒಬ್ರಿಗೊಬ್ರು ಪೂರಕ, ರೇಸಿಗೆ ಬಿದ್ದ ಕುದುರೆಗಳಿಗಂತೆ ಒಬ್ರಿಗೊಬ್ರು ಜಾಸ್ತಿ ಲವ್ ಮಾಡ್ತಾರೆ ಅಂತ ಹೇಳ್ದ. ಒಬ್ರಿಗಿಂತ ಒಬ್ರು ಜಾಸ್ತಿನಾ? ಏನು ಹೇಳ್ತಿದೆಯೋ? ಲಕ್ಷ್ಮಿನೂ ಇಷ್ಟಪಡ್ತಿದ್ದಾಳ, ಹೇಳ್ಕೊಂಡ್ಲಾ ಅಂತ ಗೌಡ್ರು ಕೇಳಿದರು. ಹೇಳ್ಕೊಂಡಿಲ್ಲ ಗೌಡ್ರೆ, ಆದರೆ ಒಂದು ಸಣ್ಣ ಕ್ಲೂ ಅಂತೂ ಸಿಕ್ತು ಅಂತ ಬೆಳಗ್ಗೆ ನಡೆದಿದ್ದನ್ನೆಲ್ಲ ವಿವರಿಸಿ ಹೇಳಿದ್ದ. ತುಂಬ ನೊಂದ್ಕೊಂಡ್ಲು ಗೌಡ್ರೆ, ಅವನು ಸೋತ ಅಂತ. ನಂಗೆ ಅನ್ಸುತ್ತೆ ಅವಳು ಅವನ ಮೆಡಿಕಲ್ ಕೋರ್ಸ್ ಮುಗೀಲಿ ಅಂತ ಕಾಯ್ತಾ ಇದ್ದಾಳೆ ಅಂತ ಸತಿ ಹೇಳ್ದ. ಸಣ್ಣಗೆ ತುಂತುರು ಮಳೆ ಹನಿ ಶುರುವಾಗಿತ್ತು. ಆಗಲೇ ರೋಡ್ ಸೈಡ್ ಇದ್ದ ಬಸ್ ಸ್ಟ್ಯಾಂಡಿನ ಬಳಿ ಗಾಡಿ ನಿಲ್ಲಿಸಿದ್ದ ಯತಿ ಸತಿ ಕೂಡ ಅಲ್ಲೇ ನಿಲ್ಲಿಸಿದ್ದ. ಗೌಡರು ಚಳಿಗೆ ಸಿಗರೇಟ್ ಹಚ್ಚಿ ಒಂದು ದಮ್ ಎಳೆದು ಹೊಗೆ ಬಿಡುತ್ತಾ, ರವಿ ಅಂತ ಅಂದರು ಡ್ರೈವರ್ಗೆ. ಅಪ್ಪೋರೆ ಅಂತ ಅಂದ ರವಿ. ಕಾರಲ್ಲಿ ಹೋಗಿ ಬೈಕಲ್ಲಿ ಯಾಕೆ ಬರ್ತಿದ್ದೀರಾ ಅಂತ ಅಂದರೆ ಏನು ಹೇಳ್ತೀಯೋ ನಿಮ್ಮ ಅಮ್ಮವರಿಗೆ ಅಂತ ಗೌಡ್ರು ಕೇಳಿದರು. ಅಪ್ಪೋರೆ ನವಿ ಎಲ್ಲೋ ಹೋಗಬೇಕು ಅಂತ ಬೈಕ್ ಕೊಟ್ಟು ಕಾರ್ ತೊಗೊಂಡೋದ, ಅದಕ್ಕೆ ಬೈಕಲ್ಲಿ ಬಂದ್ವಿ ಅಂತ ಅಷ್ಟೇ ಅಂತ ನಕ್ಕು ಹೇಳಿದ್ದ ರವಿ. ರವಿ ಗೌಡರ ಬಲಗೈ ಬಂಟ ಇದ್ದಾಗೆ. ವಿಶ್ವನಾಥರ ಮನೆಗೆ ಗೌಡರು ಆಗಾಗ ಹೋಗಿ ನಕ್ಷತ್ರಳನ್ನು ಮಾತನಾಡಿಸ್ಕೊಂಡು ಬರೋದು ರವಿಗೂ ಕೂಡ ಚೆನ್ನಾಗೇ ಗೊತ್ತಿತ್ತು. ಎಲ್ಲದೂ ಗೊತ್ತಿದ್ದು ಯಾವುದನ್ನು ಬಾಯಿ ಬಿಡೋದಿಲ್ಲ. ಅದೆಷ್ಟೇ ಟೈಮ್ ಆದರೂ ಸರಿ ಗೌಡರನ್ನು ಸೇಫಾಗಿ ಕರೆದುಕೊಂಡು ಹೋಗಿ ಬರ್ತಾ ಇದ್ದ. ಹೊರಗಡೆ ಹೋದಾಗ ಗೌಡರ ಯೋಗಕ್ಷೇಮ ಎಲ್ಲ ರವಿಯದ್ದೇ. ಯಾಕೋ ಯತಿ ಒಂಥರ ಸಪ್ಪಗಿದ್ದೀಯಾ, ಏನಾಯಿತು ಅಂತ ಗೌಡ್ರು ಕೇಳಿದರು. ಏನಿಲ್ಲ ಗೌಡ್ರೆ, ನಮ್ಮ ಗೌಡ್ರು ಯಾವಾಗಿಂದ ಇಷ್ಟೊಂದು ಬದಲಾಗಕ್ಕೆ ಶುರು ಮಾಡಿದ್ರು ಅಂತ ಯೋಚನೆ ಮಾಡ್ತಿದ್ದೀನಿ ಅಂತ ಯತಿ ಹೇಳ್ದ. ಹುಚ್ಚಪ್ಪ, ಮಳೆ ನಿಲ್ತು, ಗಾಡಿ ತೆಗಿ. ನನಗೆ ಹೆಣ್ಮಕ್ಳಿಲ್ಲ ಅನ್ನೋ ಕೊರತೆನ ನೀಗಿಸ್ದೋಳವಳು. ಅವಳು ಖುಷಿಗೋಸ್ಕರ ಒಂಚೂರು ಬದಲಾಗೋದ್ರಲ್ಲಿ ಏನಿದೆ ತಪ್ಪು ಹೇಳು ಅಂತ ಗೌಡ್ರು ಹೇಳಿದರು. ಅಡ್ಬಿದ್ದೆ ನಿಮ್ಮ ದೊಡ್ಡತನಕ್ಕೆ ಎನ್ನುತ್ತಾ ಗಾಡಿ ಸ್ಟಾರ್ಟ್ ಮಾಡಿದ್ದ ಯತಿ. ಯಾವಾಗ ಬಂದೆ ರಾಮಚಂದ್ರ? ಊರಲ್ಲೆಲ್ಲ ಕ್ಷೇಮನಾ? ಮಳೆ ಬೆಳೆ ಎಲ್ಲ ಚೆನ್ನಾಗಿದೆಯಾ? ಹಾಲ್ನಲ್ಲಿ ಕೂತಿದ್ದ ಸುಧಾಮಣಿಯವರ ಅಣ್ಣ ರಾಮಚಂದ್ರನನ್ನು ವಿಚಾರಿಸಿದ್ದರು ಗೌಡರು ಒಳಗಡೆ ಬರ್ತಾ. ಮಧ್ಯಾಹ್ನ ಬಂದೆ ಬಾವ, ನೀವು ಹೊರಗೋಗಿದ್ದೀರಾ ಅಂತ ಅಂದ್ಲು ಸುಧಾ ಅಂತ ರಾಮಚಂದ್ರರು ಹೇಳಿದ್ರು. ಲೇ ಇವಳೆ, ಬಿಸಿಯಾಗಿ ಚೂರು ಕಾಫಿ ಏನಾದರೂ ಕೊಡ್ತೀಯಾ ಅಂತ ಕೂಗಿದ್ದರು ಗೌಡ್ರು. ಹಾಂ ತಂದೇರಿ ಎನ್ನುತ್ತಾ ಕಾಫಿ ಜೊತೆ ಬಿಸಿ ಬಿಸಿ ಬಜ್ಜಿಯನ್ನು ತಂದಿದ್ದರು. ಚಳಿಗೆ ಒಳ್ಳೆ ತಿಂಡಿನೇ ಮಾಡಿದ್ದೀಯಾ ಎನ್ನುತ್ತಾ ಬಜ್ಜಿಯನ್ನು ಇಟ್ಕೊಂಡ್ರು ಗೌಡ್ರು. ಮತ್ತೆ ಏನು ಊರಿನ ಕಡೆ ಸಮಾಚಾರ ಅಂತ ರಾಮಚಂದ್ರನನ್ನು ವಿಚಾರಿಸಿದ್ರು. ಏನಿಲ್ಲ ಬಾವ, ನೀವಂತೂ ಆ ಕಡೆ ಬರೋದೇ ಇಲ್ಲ. ಹೆಣ್ಣು ಕೊಟ್ಟವರು ನಾವು ಬರಬೇಕಲ್ವಾ? ದಿವ್ಯಾನೂ ಇಲ್ಲೇ ಇದ್ದಾಳೆ, ನೋಡಂಗಾಗಲಿ ಅಂತ ಬಂದೆ ಅಂತ ರಾಮಚಂದ್ರರು ಹೇಳಿದರು. ಎಲ್ಲಪ್ಪ ಬರೋದು, ಬರೀ ಕೆಲಸಗಳೇ ಆಗ್ತವೆ, ಬರೋಣ ಬಿಡು, ಏನಾದರೂ ಶುಭ ಕಾರ್ಯಗಳು ಆಗಲಿ, ಮನೆ ಮಂದಿ ಎಲ್ಲ ಬರ್ತೀವಿ ಅಂತ ಗೌಡ್ರು ಹೇಳಿದ್ರು. ನೀವು ಹ್ಞೂ ಅನ್ನಿ ಬಾವ, ಶುಭ ಕಾರ್ಯ ಶುರು ಮಾಡೋಣ, ಏನಂತೀರಾ ಅಲ್ವೇನೋ ನವಿ ಅಂತ ಆಗಷ್ಟೇ ಒಳಗಡೆ ಬಂದ ನವೀನ್ನು ಕೇಳಿದರು. ತಲೆ ಬುಡ ಅರ್ಥವಾಗದವನಂತೆ, ಯಾವಾಗ ಬಂದ್ರಿ ಮಾವ, ಚೆನ್ನಾಗಿದ್ದೀರಾ? ಅತ್ತೆ ಹೇಗಿದ್ದಾರೆ? ಅಪ್ಪ ಗಾಡಿ ಸರ್ವಿಸಿಗೆ ಬಿಡಬೇಕು, ರವಿಗೆ ಹೇಳಿದ್ದೀನಿ ನಾಳೆ ಹೋಗಿ ಅಂತ. ಶೋರೂಮ್ನಲ್ಲಿ ಅಪಾಯಿಂಟ್ಮೆಂಟ್ ಬುಕ್ ಮಾಡ್ತೀನಿ, ದುಡ್ಡು ಕೊಟ್ಬಿಡಿ ಅವನಿಗೆ ಬೆಳಗ್ಗೆ ಅಂತ ಕೀಗೊಂಚಲಿಗೆ ಕೀ ತಗಲಾಕಿ ಟಿ ವಿ ನೋಡ್ಕೊಳ್ತಾ ಕೂತಿದ್ದ ಅರುಣ್ಗೆ, ಹೇಯ್ ಎದ್ದೇಳೋ ರೂಮ್ಗೆ ಹೋಗಿ ಓದ್ಕೋ ಅಂತ ಗದರಿ ಅಲ್ಲಿ ನಿಲ್ಲದೆ ರೂಮ್ಗೆ ಹೋಗಲು ತಿರುಗಿದ. ದಿವ್ಯಾ ಕಾಫಿ ಹಿಡಿದು ಬಂದ್ಲು. ನಂಗೆ ಬೇಡ, ಆಚೆ ಕುಡ್ಕೊಂಡು ಬಂದೆ. ಮಾವ ಕುಡಿರಿ ಕಾಫಿ ಅಂತ ಉತ್ತರಕ್ಕೂ ಕಾಯದೆ ಒಳ ನಡೆದ. ಅಪ್ಪ ಕಾಫಿ ಕುಡಿತೀರಾ ಅಂದ್ಲು ದಿವ್ಯಾ ಕೈಲಿದ್ದ ಕಾಫಿ ಏನು ಮಾಡೋದು ಅಂತ ತಿಳಿಯದೆ. ಕೇಳ್ತೀಯಲ್ಲಮ್ಮ, ಕುಡಿತಾನೆ, ಕುಡಿ ರಾಮಚಂದ್ರ ಅಂದರು ಗೌಡರು. ಕಾಫಿ ಕುಡಿಯುತ್ತಾ, ಮತ್ತೆ ಬಾವ ಸಮಾಚಾರ?
ದಿವ್ಯಾಗೆ ಈ ಶ್ರಾವಣ ಬಂದರೆ 21 ತುಂಬುತ್ತೆ, ಇನ್ನೂ ಎಷ್ಟು ದಿನ ಮನೇಲಿಟ್ಕೊಳ್ಳೋದು ಹೇಳಿ, ಅವಳಿಗೆ ವಿದ್ಯೆನೂ ತಲೆಗೆ ಹತ್ತಿಲ್ಲ ಅಂತ ರಾಮಚಂದ್ರ ಹೇಳಿದ್ರು. ನಾನು ಹೇಳಿದೆ ಏನಾದರೂ ಕಲ್ತ್ಕೊಮ್ಮ ಅಂತ. ಹೀಗೇನು ಹೆಣ್ಮಕ್ಳು ಏನೇನೂ ಕಲಿತು ಸ್ವಂತ ದುಡಿಮೆ ಮಾಡ್ತಾರೆ ಅಂತ ಗೌಡ್ರು ಹೇಳಿದರು. ದುಡಿಮೆ ಮಾಡೋವಂಥದ್ದರದು ಅವಳಿಗೇನು ಬಿಡಿ ಬಾವ, ಲಕ್ಷಣವಾಗಿ ಮನೇಲಿದ್ದರೆ ಸಾಕು, ಅವಳು ಹೊರಗೆ ಹೋಗಿ ದುಡಿಯೋದೇನು ಬೇಡ ಅಂತಂದರು ರಾಮಚಂದ್ರ ತನ್ನ ಎಂದಿನ ದುರಹಂಕಾರದ ವರಸೆಯಲ್ಲಿ. ಅದು ನಿಜನೇ, ಇರು ನಾನು ಸ್ವಲ್ಪ ಕೈಕಾಲು ಮುಖ ತೊಳೆದು ಬರ್ತೀನಿ, ಕೂತಿರು ಎನ್ನುತ್ತಾ ಗೌಡರು ಎದ್ದು ರೂಮ್ಗೆ ಹೊರಟರು. ಬಾವ ನಾನು ಬರ್ತೀನಿ, ನಿಮ್ಮ ಹತ್ರ ಸ್ವಲ್ಪ ಮುಖ್ಯವಾದ ವಿಷಯ ಮಾತಾಡೋದಿತ್ತು ಅಂತ ರಾಮಚಂದ್ರರು ಕೂಡ ಎದ್ದಾಗ, ಹೌದಾ ಅಮ್ಮ ತಾರಾ, ಸದಾ ಬಂದರೆ ನನ್ನ ರೂಮಿಗೆ ಕಳಿಸು, ಸದಾನೂ ಇರಲಿ, ಇರು ಮಾತಾಡೋಣ ಅಂತ ಅಂದರು ಗೌಡ್ರು. ಬಾವ ನಾನು ನಿಮ್ಮ ಹತ್ರ ಮಾತ್ರ ಮಾತಾಡಬೇಕಿತ್ತು ಅಂತ ರಾಮಚಂದ್ರರ ಧ್ವನಿ ಗಡುಸಾಗಿತ್ತು. ಈ ಮನೆಯಲ್ಲಿ ಒಬ್ರನ್ನೊಬ್ರು ಬಿಟ್ಟು ಯಾರೂ ಮುಖ್ಯವಾದ ವಿಷಯ ಮಾತಾಡಲ್ಲ, ತಿಳಿತಾ ಅಂತ ಅಂದರು ಗೌಡ್ರು ರೂಮಿನ ಕಡೆ ಹೋಗ್ತಾ. ಅವರತ್ತ ಹೋದ ಬಳಿಕ ಸುಧಾಮಣಿಯವರು ಅಣ್ಣನ ಬಳಿ ಬಂದು, ಅಣ್ಣ ದುಡಿಯೋದ್ಯಾಕೆ, ನೀನು ಸಮಾಧಾನವಾಗಿ ಮಾತಾಡೋದಲ್ವಾ, ದುಡುಕೋದ್ಯಾಕೆ, ನೀನು ಸಮಾಧಾನವಾಗಿ ಮಾತನಾಡೋದಕ್ಕಾಗೋದಿಲ್ವಾ, ಅಣ್ಣ ತಮ್ಮ ಇಬ್ಬರತ್ರನೂ ಮಾತಾಡು. ನೋಡೋಣ, ದಿವ್ಯಾ ನನ್ನ ತವರಿನ ಬಳ್ಳಿ, ಈ ಮನೆ ಸೊಸೆ ಆಗಬೇಕು ಅನ್ನೋದು ನನ್ನ ಆಸೆ. ಹಾಗಂತ ಎಲ್ಲರೂ ಒಂದೇ ಥರ ಒಗ್ಗಟ್ಟಾಗಿರೋ ಈ ಮನೆಯಲ್ಲಿ ಅವ್ರು ಬೇರೆ ಇವ್ರು ಬೇರೆ ಅಂತ ಭೇದ ಮಾಡೋದನ್ನ ನಾನು ಸಹಿಸಲ್ಲ. ಮಾತಿನ ಮೇಲೆ ಹಿಡ್ತಾ ಇರಲಿ. ನೀನು ನಿನ್ನ ಭಾವನವರಿಗೆ ಏನು ಗೌರವ ಮರ್ಯಾದೆ ಕೊಡ್ತೀಯೋ ಅದೇ ಮರ್ಯಾದೆ ಗೌರವನ ಮೈದನಂಗೂ ಕೊಡಬೇಕು, ಮರಿಬೇಡ, ಜಾಗ್ರತೆ. ನಾನು ಅಡುಗೆ ಸಿದ್ಧ ಮಾಡಿಸ್ಬೇಕು ಅಂತ ಒಳಗಡೆ ಹೋಗಿದ್ರು. ಹಜಾರದಲ್ಲಿ ನಿಂತು ಇದನ್ನೆಲ್ಲ ಕೇಳಿಸಿಕೊಂಡ ಗೌಡರು, ಈ ಮನೆ ತಾಯಿ ಬೇರು ನೀನು ಸುಧಾ ಅಂತೂ ಹೆಂಡತಿ ಬಗ್ಗೆ ಮತ್ತೊಮ್ಮೆ ಮನದಲ್ಲೇ ಹೆಮ್ಮೆ ಪಡುತ್ತಾ ಒಳ ನಡೆದರು. ಸದಾನಂದರು ಬಂದಾದ ಮೇಲೆ ತಂಗಿಯ ಆದೇಶದಂತೆ ಸದಾನಂದರ ಜೊತೆ ಪ್ರೀತಿಯಿಂದನೇ ಮಾತನಾಡಿ, ದಿವ್ಯಾನ ಮದುವೆ ವಿಷಯವಾಗಿ ಭಾವನವರ ಹತ್ರ ಮಾತಾಡಬೇಕಾಗಿತ್ತು, ಬನ್ನಿ ಸ್ವಲ್ಪ ಮಾತಾಡೋಣ ಅಂತ ಕರ್ಕೊಂಡು ಹೋದರು. ಗೌಡರ ರೂಮಿನಲ್ಲಿ, ಭಾವ ನವೀನ್ ಓದ್ ಮುಗಿಯೋಕ್ಕೆ ಇನ್ನೂ ಎಷ್ಟು ವರ್ಷ ಬೇಕಾಗುತ್ತೆ ಅಂತ ಕೇಳಿದ್ದರು ರಾಮಚಂದ್ರ. ಇನ್ನೊಂದು ವರ್ಷದಲ್ಲಿ ಮುಗಿದು ಹೋಗುತ್ತೆ, ಆಮೇಲೆ ನೋಡೋಣ ಏನಂತಾನೆ, ಗೌರ್ನಮೆಂಟ್ ಟ್ರೈ ಮಾಡ್ತಾನಾ, ಇಲ್ಲ ಯಾವುದಾದ್ರೂ ಪ್ರೈವೇಟಿಗೆ ಸೇರ್ತಾನಾ, ಅಥವಾ ಸ್ವಂತವಾಗಿ ಏನಾದರೂ ಮಾಡ್ತೀನಿ ಅಂತಾನಾ, ಅವ್ನ ನಿರ್ಧಾರ ಏನಿದೆ ಯಾರಿಗೆ ಗೊತ್ತು ಅಂತ ಹೇಳಿದ್ರು ಗೌಡರು ಪೂರ್ತಿ ಭಾರವನ್ನು ಮಗನ ಮೇಲೆ ಹಾಕ್ತಾ. ದಿವ್ಯಾಗೂ 21 ಆಗ್ತಾ ಬಂತು ಭಾವ, ನವೀನನ ಹತ್ರ ಒಂದು ಸಾರಿ ಮಾತಾಡ್ತೀರಾ ಅಂತ ನೇರವಾಗಿ ಕೇಳಿದ್ದರು ರಾಮಚಂದ್ರ. ಹೀಗೇನೋ ಅಣ್ಣ ಗಂಡು ಕೇಳಕ್ಕೆ ಬರೋದು, ಗಂಡ ಹೆಂಡತಿ ಜೊತೆಲಿ ಬಂದು ಶಾಸ್ತ್ರೋತ್ತರವಾಗಿ ಕೇಳಬೇಕು, ಇನ್ನೂ ಯಾವಾಗ ಕಲಿತಿರೋ ರೀತಿ ರಿವಾಜನ್ನು ಅಂತ ಒಳ ಬರುತ್ತಾ ಸುಧಾಮಣಿ ಹೇಳಿದರು. ಅತ್ತಿಗೆ ಏನು ಹೇಳ್ತಿದ್ದೀರಾ, ನನಗೇನೂ ಅರ್ಥ ಆಗ್ತಿಲ್ಲ ಅಂತ ಸದಾನಂದರು ಅರ್ಥವಾಗದವರಂತೆ ಕೇಳಿದರು. ಅರ್ಥ ಆಗೋಕೆ ಏನಿದೆ ಇಲ್ಲಿ ಚಿಕ್ಕ ಭಾವ, ಅಂಗೈನಲ್ಲಿ ಬೆಣ್ಣೆ ಇಟ್ಕೊಂಡು ಊರೆಲ್ಲ ಯಾಕೆ ಹುಡುಕ್ಬೇಕು, ಹೆಣ್ಣು ಗಂಡು ಎರಡೂ ಒಂದೇ ಮನೇಲಿ ಇರಬೇಕಾದ್ರೆ ಯಾಕೆ ತಡ, ವಾಲ್ಗ ಓದಿಸ್ಬಿಡೋಣ, ಏನಂತೀರಾ ಅಂತ ರಾಮಚಂದ್ರ ಕೇಳಿದ್ರು. ಅಲ್ಲ, ನವೀನಂತೂ ಇನ್ನೂ ಓದ್ ಮುಗ್ದೇ ಇಲ್ಲ, ಯಾಕಿಷ್ಟು ಅವಸರ, ಅವನೇನು ಹುಡುಗಿನ ಅವಸರ ಮಾಡೋಕ್ಕೆ ಅಂತ ತಾರಾಮಣಿ ಮೌನ ಮುರಿದಿದ್ರು. ರಾಮಚಂದ್ರ, ನಿನ್ನಿಷ್ಟಕ್ಕೆ ನೀನೇ ಎಲ್ಲ ನಿರ್ಧಾರ ಮಾಡೋಕ್ಕೆ ಇದು ನಿನ್ನ ಸಂತೆ ವ್ಯಾಪಾರ ಮಾಡೋ ದಲ್ಲಾಳಿ ವ್ಯಾಪಾರ ಅಲ್ಲ, ಜೀವನದ ಪ್ರಶ್ನೆ. ನವೀನ ಅಂತಾನೆ ಅಲ್ಲ, ಈ ಮನೆ ಮಕ್ಕಳ ಮದುವೆ ವಿಷಯದಲ್ಲಿ ಕೂಡ ಮಕ್ಕಳು ಇಷ್ಟಕ್ಕೆ ವಿರುದ್ಧವಾಗಿ ಯಾವುದೂ ನಡೆಯಲ್ಲ, ಯಾಕಂದರೆ ಭಾಳ ಬದುಕೋರು ಅವರು, ನಾವಲ್ಲ ಅಂತ ಗೌಡರು ಕಡ್ಡಿ ತುಂಡಾದಂತೆ ನೋಡ್ತಿದ್ರು. ರಾಮಚಂದ್ರ ಅವರೇ, ಯಾಕಿಷ್ಟು ಅವಸರ ಮಾಡ್ತಿದ್ದೀರಾ, ನೋಡಿ ಅವನ ಎಜುಕೇಷನ್ ಮುಗಿಸಿ ಅವನು ತೀರ್ಮಾನ ಮಾಡೋವರೆಗೂ ಈ ವಿಷಯದ ಬಗ್ಗೆ ಮಾತಾಡೋದು ಬೇಡ. ತಾರಾ, ಅಡಿಗೆ ಸಿದ್ಧ ಆಗಿದ್ದರೆ ಎಲ್ರಿಗೂ ತಟ್ಟೆ ಹಾಕು ಅಂತ ಸದಾನಂದರು ಹೊರ ನಡೆದಿದ್ರು. ಹಿಂದೆಯೇ ಗೌಡರು ಕೂಡ ನಡೆದಿದ್ರು. ನಿಂಗೆ ಈ ಜನ್ಮದಲ್ಲಿ ಬುದ್ಧಿ ಬರಲ್ಲ, ನೇರ ಮದುವೆ ಮಾತು ಆಡು ಅಂತ ಯಾರು ಹೇಳಿದರು ನಿನಗೆ, ಅವನಿಗೊಂಥರ ಆತ್ರ, ನಿನಗೊಂಥರ ಆತ್ರ, ಮಧ್ಯದಲ್ಲಿ ನಾನು ತವರನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ಒದ್ದಾಡ್ತಾ ಇದ್ದೀನಿ, ನನ್ನ ಕರ್ಮ ಅಂತ ಹಣೆ ಚಚ್ಕೊಂಡು ಬಾ, ಎಲ್ಲರ ಜೊತೆ ಕೂತು ಮರ್ಯಾದೆಯಿಂದ ಊಟ ಮಾಡು ಅಂತ ಹೊರ ನಡೆದರು ಸುಧಾಮಣಿ. ಮನೆಯ ಸೂರನ್ನು ದಿಟ್ಟಿಸಿ ನೋಡುತ್ತಾ, ಒಂದೇ ಸೂರಿನಡೆ ಒಗ್ಗಟ್ಟಾಗಿ ಬಾಳಿ ಬದುಕಿರೋ ಮನೆ ಅಂತೆ, ನಾನು ಆಡಿಸಿ ಬೆಳೆಸಿದ ತಂಗಿ ನನಗೆ ರೀತಿ ರಿವಾಜುಗಳನ್ನು ಕಲಿಸ್ಕೊಡೋಕ್ಕೆ ಬರ್ತಾಳೆ, ಇನ್ನೇನು ಇವ್ರುಗಳ ಕಾಲಿಟ್ಕೊಂಡು ನನ್ನ ಮಗಳನ್ನು ನಿಮ್ಮ ಮನೆ ಸೊಸೆ ಮಾಡ್ಕೊಳ್ಳಿ ಅಂತ ಕೇಳಬೇಕಾ, ಮದುವೆ ಒಂದಾಗಲಿ ಆಮೇಲೆ ಶುರು ಮಾಡ್ತೀನಿ ನನ್ನ ಆಟನ ಅಂತ ರಾಮಚಂದ್ರ ಬೆರಳುಗಳನ್ನು ಸವರುತ್ತಾ ಶಕುನಿ ನಗೆ ನಗುತ್ತಾ ಗೌಡರ ರೂಮಿನಲ್ಲಿದ್ದ ಕಬ್ಬಿಣದ ತಿಜೋರಿಗಳ ಕಡೆ ದುರಾಸೆ ಕಣ್ಣುಗಳಿಂದ ನೋಡುತ್ತಿರಲು ಅಷ್ಟರಲ್ಲಿ ಸುಧಾಮಣಿಯವರು ಮತ್ತೊಮ್ಮೆ ಕೂಗಿದ್ದು ಕೇಳಿಸಿ ಹಾಂ ಬಂದೆ ಎನ್ನುತ್ತಾ ಡೈನಿಂಗ್ ಹಾಲ್ ಕಡೆ ನಡೆದಿದ್ದರು. ಇಲ್ಲಿಗೆ ಈ ಅಧ್ಯಾಯ ಮುಕ್ತಾಯವಾಯಿತು. ನಿಮ್ಮೆಲ್ಲರಿಗೂ ಈ ಅಧ್ಯಾಯ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಹಂಚ್ಕೊಳ್ಳೋದನ್ನು ಮರಿಬೇಡಿ. ಧನ್ಯವಾದಗಳು.